ಹಲವಾರು ವಿಚಾರಗಳನ್ನ ಕಾರ್ಮಿಕರು ಬಾಧಿಸ್ತಾ ಇರುವಂತಹ ಸಮಸ್ಯೆಗಳನ್ನ ಇಲ್ಲಿ ಲಿಸ್ಟ್ ಮಾಡಿದ್ದಾರೆ. ಅದರಲ್ಲಿ ಏನಂತ ಹಾಕಿದ್ದಾರೆ ಅಂತಂದ್ರೆ ವಜ್ರ ಮತ್ತೆ ಹ್ಯಾಮರ್ ಅವ್ರು ಇರೋಂಥ ಸಂದರ್ಭದಲ್ಲಿ ಏನೇನೆಲ್ಲ ಬಿಟ್ಕೊಟ್ರು ಅಂತ ಹಾಕಿದ್ದಾರೆ. ಅದರಲ್ಲಿ ನಾವು ಇದ್ದಂಥ ಸಂದರ್ಭದಲ್ಲಿ ಎರಡು ವಿಚಾರ. ಒಂದು ಫಿಕ್ಸೆಡ್ ಟರ್ಮ್ ಕಾಂಟ್ರಾಕ್ಟ್ ಅಂದರೆ ಟೆನ್ಯೂರ್ ಕಾಂಟ್ರಾಕ್ಟ್, ಅದನ್ನು ನಾನು ಪೂರ್ತಿಯಾಗಿ ಭಾಳಷ್ಟು ಸರಿ ಹೇಳಿದ್ದೀವಿ, ಅದನ್ನ ವಿಚಾರ ಹೇಳ್ತೀವಿ. ಒಂದು. ಎರಡನೇದು ಪ್ರೀಮೆಚ್ಯೂರ್ ರಿಟೈರ್ಮೆಂಟ್. ಪ್ರೀಮೆಚ್ಯೂರ್ ರಿಟೈರ್ಮೆಂಟ್ ಅಂತ ಒಂದಿದೆ. ಪ್ರೀಮೆಚ್ಯೂರ್ ರಿಟೈರ್ಮೆಂಟ್ ಅಲ್ಲಿ 2016 ಸರ್ಕ್ಯುಲರ್ ತಂದು ತೋರಿಸ್ತಿರ್ಬೋದು, ನಿಮ್ಗೆಲ್ಲ ಗೊತ್ತಿರ್ಬೋದು. 2016 ಸರ್ಕ್ಯುಲರ್ನ ತೋರಿಸ್ತಾರೆ, ನೋಡಿದ್ರ ವಜ್ರ ಇದೆ ಪ್ರೀಮೆಚ್ಯೂರ್ ರಿಟೈರ್ಮೆಂಟ್ ನೋಡಿ. ಸಬ್ಜೆಕ್ಟ್ ಅಲ್ಲಿ ಪ್ರೀಮೆಚ್ಯೂರ್ ರಿಟೈರ್ಮೆಂಟ್ ಡೇಟ್ ನೋಡಿ 2016. ಸೊ ಅವಾಗಲೇ ಬಂದ್ಬಿಡ್ತು. ನೀವು ಸರಿಯಾಗಿ ಅದನ್ನ ಸ್ಟಡಿ ಮಾಡಿದ್ದೆ ಆದರೆ ಅದರಲ್ಲಿ ಕ್ಲಿಯರ್ ಆಗಿದೆ. ಪ್ರೀಮೆಚ್ಯೂರ್ ರಿಟೈರ್ಮೆಂಟ್ ಅಧಿಕಾರಿಗಳಿಗೆ 80 ದಶಕದಲ್ಲೇ ಜಾರಿ ಮಾಡಿದ್ರು. ಅದನ್ನ ಪದೇ ಪದೇ ರಿವೈಸ್ ಮಾಡ್ಕೊಂಡು ಬಂದ್ರು. 16ರಲ್ಲಿ ಅಧಿಕಾರಿಗಳಿಗೆ ಅದನ್ನ ಮತ್ತೆ ರಿವೈಸ್ ಮಾಡಿ ಬೇರೆ ಬೇರೆ ಕ್ರೈಟೀರಿಯಾಸ್ನ ಫಿಕ್ಸ್ ಮಾಡಿ ಅವ್ರಿಗೆ ಜಾರಿ ಮಾಡಿದ್ರು. ಯಾರಿಗೆ? ಅಧಿಕಾರಿಗಳಿಗೆ. ಇನ್ನು ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಒಂದು ಲೈನ್ ಹಾಕಿದ್ರು, ಏನಂತ? ಕಾರ್ಮಿಕರಿಗೆ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಬದಲಾಗಿ ಅವ್ರಿಗೆ ಜಾರಿ ಮಾಡ್ತೀವಿ ಅಂತ. ಇದೇ ಸರ್ಕ್ಯುಲರ್ ಅದು. The revised HAL employees premature retirement scheme is enclosed as Annexure 1. While the scheme will be applicable to all employees, the scheme will be made applicable to workmen after suitable modifications in the certified standing orders. 2016 5th of April 2016 ಅಲ್ಲಿ ಸರ್ಕ್ಯುಲರ್ ಬಿಟ್ಟು ಯಾರಿಗೆ ಬಿಟ್ಟಿದ್ದು? ಆಫೀಸರ್ಸಿಗೆ ಬಿಟ್ಟಿದ್ದು. ನಮಗೆ ಸ್ಟ್ಯಾಂಡಿಂಗ್ ಆರ್ಡರ್ ಬದಲು ಮಾಡಿ ನಾವು ಕಾರ್ಮಿಕರಿಗೂ ಕೂಡ ಜಾರಿ ಮಾಡಬೇಕು, ಯೂನಿವರ್ಸಲ್ ಆಗಿ ಜಾರಿ ಮಾಡಬೇಕು ಅಂತ ಕೊಟ್ಟಿದ್ದಾರಪ್ಪ. ಲೆಟ್ ದೆಮ್ ಶೋ ಎ ಚೇಂಜ್ ನೋಟಿಸ್. ಸೆಕ್ಷನ್ 9A ID ಆಕ್ಟ್ ಪ್ರಕಾರ ಯಾವುದೇ ಒಂದು ಸರ್ವಿಸ್ ಕಂಡೀಷನ್ ಬದಲಾಯಿಸಬೇಕು ಅಂತಂದ್ರೆ ಮ್ಯಾನೇಜ್ಮೆಂಟ್ ನಮಗೆ ID ಆಕ್ಟ್ ಸೆಕ್ಷನ್ 9A ಪ್ರಕಾರ ನಮಗೆ ನೋಟಿಸ್ ಆಫ್ ಚೇಂಜ್ ಕೊಡಬೇಕು. ಸ್ಟ್ಯಾಂಡಿಂಗ್ ಆರ್ಡರ್ ಬದಲಾಗಬೇಕು ಅಂತಂದ್ರೂ ಕೂಡ 9A ನೋಟಿಸ್ ಕೊಡಬೇಕು. ಹೊಸದನ್ನು ಇನ್ಕಾರ್ಪೊರೇಟ್ ಮಾಡಬೇಕು ಅಂತಂದ್ರೆ ಇರೋದನ್ನ ಬದಲಾಯಿಸಬೇಕು ಅಂದಾಗೂ ಕೂಡ ನಮಗೆ ನೋಟಿಸ್ ಅಂತೂ ಕೊಡಲಿಲ್ಲಪ್ಪ ಮ್ಯಾನೇಜ್ಮೆಂಟ್. ನಾವಿರೋವರೆಗೂ ಕೊಡಲಿಲ್ಲ. ಇಫ್ ಯು ಹ್ಯಾವ್ ಗಾಟ್ ಎನಿ ಪೇಪರ್ಸ್ ಪ್ಲೀಸ್ ತೋರಿಸಿ ನಮಗೆ. ಗಾಳಿಯಲ್ಲಿ ಗುಂಡು ಹೊಡೆದ್ಬಿಟ್ಟು ಹೋಗ್ತಾ ಇರೋದು, ಕೆಸರು ಹಚ್ಬಿಟ್ಟು ಹೋಗ್ತಾ ಇರೋದು, ಕೆಸರು ಹಚ್ಬಿಟ್ಟು ಹೋಗ್ತಾ ಇರೋದು. ಆದರೆ 31 ಜುಲೈ 2021 ಒಂದು ಸರ್ಕ್ಯುಲರ್ ಬರುತ್ತೆ. ಈ ಪ್ರೀಮೆಚೂರ್ ರಿಟೈರ್ಮೆಂಟ್ನ ಸರ್ಟಿಫೈಡ್ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಅಲ್ಲಿ ಜಾರಿ ಆಗಿದೆ. ಸರ್ಕ್ಯುಲರ್ ಇದೆ, 31 ಜುಲೈ 2021 ಸರ್ಕ್ಯುಲರ್ ಇದೆ. ಇದ್ರ ಜೊತೆನಲ್ಲಿ ಇನ್ನೂ ಉಳಿದಂತ 3 ಜಾರಿ ಮಾಡಿದ್ದಾರೆ. ಅದರಲ್ಲಿ ಒಂದು ಪ್ರಮುಖವಾದದ್ದು ಏನು ಅಂತಂದ್ರೆ ಟೆನ್ಯೂರ್ ಕಾಂಟ್ರಾಕ್ಟ್. ನಾವು ಹೋರಾಟ ಮಾಡಿದ್ದು ಏನು ಗೊತ್ತಾ? ಟೆನ್ಯೂರ್ ಕಾಂಟ್ರಾಕ್ಟ್ ನಾವು ಮಾಡಬಾರ್ದು ಅಂದ್ರೂ ಕೂಡ ಮ್ಯಾನೇಜ್ಮೆಂಟ್ ಜಾರಿ ಮಾಡಿದಂಥ ಸಂದರ್ಭದಲ್ಲಿ ನಾವು ಡಿಸ್ಪ್ಯೂಟ್ ರೈಸ್ ಮಾಡಿ ನಾವು ಹೋರಾಟ ಮಾಡಿದ್ದು ಏನಂತ ಅಂದ್ರೆ ಇದು ಸರ್ಟಿಫೈಡ್ ಸ್ಟ್ಯಾಂಡಿಂಗ್ ಆರ್ಡರ್ ಇಲ್ಲ, ಮತ್ತೆ ಎಂಪ್ಲಾಯ್ಮೆಂಟ್ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಆಕ್ಟ್ ಅಲ್ಲೂ ಕೂಡ ಇಲ್ಲ. ಎಂಪ್ಲಾಯ್ಮೆಂಟ್ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಆಕ್ಟ್ ಅಂತಂದ್ರೆ ಇಟ್ಸ್ ಅನ್ ಆಕ್ಟ್ ಆಫ್ ಪಾರ್ಲಿಮೆಂಟ್. ಮ್ಯಾನೇಜ್ಮೆಂಟ್ ಹೇಳೋದೇನಂದ್ರೆ ನಮ್ಮ ಬೋರ್ಡಲ್ಲಿ ತೀರ್ಮಾನ ಆಗಿದೆ, ನಾವು ಜಾರಿ ಮಾಡ್ತೀವಿ, ನಮ್ಮ ಬೋರ್ಡಲ್ಲಿ ತೀರ್ಮಾನ ಆಗಿದೆ, ಹಾಗಾಗಿ ನಾವು ಅದನ್ನು ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ ಅವರು. ಆದರೆ ಆರ್ ದೇ ಬಿಗ್ಗರ್ ದೆನ್ ಪಾರ್ಲಿಮೆಂಟ್? ಪಾರ್ಲಿಮೆಂಟ್ ಅಲ್ಲಿ ಏನ್ ಬಂದಿದೆ ಅದಕ್ಕಿಂತ ದೊಡ್ಡವರ ಇವರು? ಪಾರ್ಲಿಮೆಂಟ್ ಎಂಪ್ಲಾಯ್ಮೆಂಟ್ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಆಕ್ಟ್ ಅಲ್ಲಿ ಈ ಫಿಕ್ಸೆಡ್ ಟರ್ಮ್ ಕಾಂಟ್ರಾಕ್ಟ್ ಅಂತದ್ದು ಇರಲಿಲ್ಲ ನಾವಿದ್ದಾಗ. ಇದು ನಮ್ಮ ಕಂಟೆನ್ಷನ್. ನಾವು ಇದ್ರ ವಿರುದ್ಧವಾಗಿನೇ ಹೋರಾಟ ಮಾಡ್ತಿದ್ವು. ಆದ್ರೆ ಟು ಅವರ್ ಸರ್ಪ್ರೈಸ್ 31 ಜುಲೈ 2021 ಟೆನ್ಯೂರ್ ಕಾಂಟ್ರಾಕ್ಟ್ ಕೂಡ ಜಾರಿ ಆಗ್ಬಿಡುತ್ತೆ. ಇದ್ರ ಮೂಲಕ ಟೆನ್ಯೂರ್ ಕಾಂಟ್ರಾಕ್ಟ್ ನಾವೇನಂದ್ರೆ ಸರ್ಟಿಫೈಡ್ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಅಲ್ಲಿ ಇಲ್ಲ ಅಂತಂದ್ರೆ ಇವರು ಸರ್ಟಿಫೈಡ್ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಅಲ್ಲಿ ಜಾರಿ ಮಾಡ್ತಾರೆ. ಹೇಳಿ ಏನ್ ಮಾಡ್ಬೇಕು ಇದನ್ನ? ಈಗ ಯಾರನ್ನು ಕೇಳಿ ವಜ್ಜಡ್ ಅವರು ಟೆನ್ಯೂರ್ ಕಾಂಟ್ರಾಕ್ಟ್ ಜಾರಿ ಮಾಡಿದ್ದು ಅಂತ ಹೋರಾಟ ಮಾಡಿದ್ದು ನೀವು ನೋಡಿದ್ರಾ? ಹೇಳ್ತಿದ್ದೀರಾ ಎಲ್ಲಾದ್ರೂ? ಇದನ್ನ ಎಲ್ಲ EC ಮೀಟಿಂಗ್ ಅಲ್ಲೂ ಕೂಡ ನಾವು ಹೇಳ್ತಾ ಇದೀವಿ.